ನಮಸ್ಕಾರ. SCN ಟಿವಿ ನ್ಯೂಸ್ಗೆ ಸ್ವಾಗತ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ಜಲಾಶಯ ಬಹುತೇಕ ಭರ್ತಿಯಾಗುವ ಹಂತ ತಲುಪಿದೆ. ಆದರೆ ಜಲಾಶಯದಲ್ಲಿ ನೀರಿನ ಸಮೃದ್ಧಿ ಇದ್ದರೂ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ರೈತರಿಗೆ ಮುಂಗಾರು ಬೆಳೆಗಳಿಗೆ ಅಗತ್ಯವಿರುವ ನೀರನ್ನು ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರಸ್ತುತ ಆಲಮಟ್ಟಿ ಅಣೆಕಟ್ಟಿನ 14 ಗೇಟುಗಳ ಮೂಲಕ ನೀರನ್ನು ನಾರಾಯಣಪುರ ಜಲಾಶಯಕ್ಕೆ ಹರಿಸಲಾಗುತ್ತಿದ್ದು, ಅಲ್ಲಿಂದ ಸುಮಾರು 40,000 ಕ್ಯೂಸೆಕ್ ನೀರು ಆಂಧ್ರಪ್ರದೇಶದತ್ತ ಹರಿದು ಹೋಗುತ್ತಿದೆ. ಆದರೆ ಇದೇ ವೇಳೆ ವಿಜಯಪುರ ಭಾಗದ ರೈತರ ಹೊಲಗಳು ನೀರಿನ ಕೊರತೆಯಿಂದ ಒಣಗುತ್ತಿವೆ. ಕಾನೂನು ಪ್ರಕಾರ ಮುಂಗಾರು ಹಂಗಾಮಿಗೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗಳ ರೈತರಿಗೆ 7 ಟಿಎಂಸಿ, ಹಿಂಗಾರು ಹಂಗಾಮಿಗೆ 8 ಟಿಎಂಸಿ, ಒಟ್ಟು 15 ಟಿಎಂಸಿ ನೀರು ಒದಗಿಸಬೇಕಾಗಿದೆ. ಆದರೆ ಈವರೆಗೆ ರೈತರಿಗೆ ಅವರ ಹಕ್ಕಿನ ನೀರು ಸಿಕ್ಕಿಲ್ಲ ಎಂದು ರೈತ ಸಂಘ ಆರೋಪಿಸಿದೆ. ಈ ವರ್ಷ ಮಳೆ ಕೊರತೆಯಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆಗಳು ಒಣಗುವ ಸ್ಥಿತಿ ನಿರ್ಮಾಣವಾಗಿದ್ದು, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ರೈತರ ಹಕ್ಕಿನ ನೀರನ್ನು ಬಿಡುಗಡೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ಆಗ್ರಹಿಸಿದ್ದಾರೆ. ರೈತರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ನೀರನ್ನು ತಕ್ಷಣ ಬಿಡುಗಡೆ ಮಾಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈಗ ಎಲ್ಲರ ಚಿತ್ತ ಸರ್ಕಾರದ ಮುಂದಿನ ನಿರ್ಧಾರದತ್ತ ನಿಂತಿದೆ. ರೈತರ ಹಕ್ಕಿನ ನೀರು ಯಾವಾಗ ಬಿಡುಗಡೆಯಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಜೊತೆ SCN ಟಿವಿ ನ್ಯೂಸ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ವ್ಯಾಪಕ ಮಳೆಯಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಬಹುತೇಕ ಶಾಸ್ತ್ರಿ ಅಣೆಕಟ್ಟು ಭರ್ತಿಯತ್ತ ಸಾಗಿದೆ. ಆದರೆ ಇವತ್ತು ನಮಗೆ ಜಲಾಶಯ ಭರ್ತಿ ಆದರೂ ಕೂಡ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿರ್ತಕ್ಕಂಥ ಬೆಳೆಗೆ ನೀರು ಕೊಡದೇನೆ 14 ಗೇಟ್ಗಳ ಮುಖಾಂತರ ನದಿ ಪಾತ್ರಕ್ಕೆ ನೀರು ಹರಿಸಿ ನಾರಾಯಣಪುರ ಜಲಾಶಯಕ್ಕೆ ಬಿಟ್ಟಿದ್ದಾರೆ. ಮುಂದೆ ನಾರಾಯಣಪುರ ಜಲಾಶಯದಿಂದ ಪ್ರತಿನಿತ್ಯನೂ 40,000 ಕ್ಯೂಸೆಕ್ನಷ್ಟು ನೀರನ್ನು ನದಿ ಪಾತ್ರದ ಮೂಲಕ ಹರಿಸಿ ಇವತ್ತು ತೆಲಂಗಾಣ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. 10,000 ಕ್ಯೂಸೆಕ್ ಅಂದರೆ 1 TMC ನೀರು. ಸುಮಾರು 3-4 ದಿನಗಳಿಂದ ನೀರು ಹರಿಸಿದ ಲೆಕ್ಕ ನೋಡಿದರೆ ಇಲ್ಲಿವರೆಗೆ 12 TMC ನೀರು ಕೊಟ್ಟಂಗಾಯ್ತು ತೆಲಂಗಾಣ ರಾಜ್ಯಕ್ಕೆ. ಮತ್ತು ಹಾಗಾದರೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ರೈತರು, ನಮ್ಮ ರೈತರು ಏನು ಪಾಪ ಮಾಡಿದ್ದಾರೆ? ನಿಯಮದ ಪ್ರಕಾರ ಕಡ್ಡಾಯವಾಗಿ ಮುಂಗಾರು ಹಂಗಾಮಿನ ಬೆಳೆಗಳಿಗೆ 7 TMC ನೀರು ಕೊಡಬೇಕಂತಿದೆ. ಹಿಂಗಾರು ಹಂಗಾಮಿಗೆ 8 TMC ನೀರು, ಅಂದ್ರೆ ಪ್ರತಿ ವರ್ಷಕ್ಕೆ 15 TMC ನೀರು ನಮ್ಮ ಕರಾರು ಇದ್ದ ನೀರನ್ನು ಕೊಡ್ಲಿಕ್ಕೆ ತಯಾರಿಲ್ಲ. ಜಲಾಶಯಕ್ಕೆ ನೀರು ಬಂದಿದ್ದಿಲ್ಲ, ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಮಳೆ ಆಗಿದ್ದಿಲ್ಲ ಅಂತ ನಾವು ಸುಮ್ಮನೆ ಕೂತಿದ್ದೆ, ಕೇಳ್ತಿದ್ದಿಲ್ಲ. ಯಾಕೆ ಕುಡ್ಲಿಕ್ಕೆ ನೀರಿನ ಸಮಸ್ಯೆ ಅಂದಾಗ ಬೆಳಿ ಕೇಳೋ ಪ್ರಶ್ನೆ ಬರ್ತಿದ್ದಿಲ್ಲ. ಅಪಾರ ಪ್ರಮಾಣದಲ್ಲಿ ನೀರು ಹರಿದು ವ್ಯಾಪಕ ಮಳೆಯಿಂದಾಗಿ ಬಹುತೇಕ ಜಲಾಶಯ ಭರ್ತಿಯತ್ತ ಸಾಗ್ಯದ. ಮತ್ತು ನಮ್ಮ ಬೆಳೆಗೆ ನೀರು ಕೊಡದೇ ಇವತ್ತು ನಮ್ಮ ರೈತರಿಗೆ ಕುತಿ ಕೊಯ್ಯುವಂಥ ಕೆಲಸ ಮಾಡಿ ಇವತ್ತು ತೆಲಂಗಾಣಕ್ಕೆ ನೀರು ಕೊಡ್ತೀರಿ ನಾರಾಯಣಪುರ ಜಲಾಶಯದ ಅಂತಂದ್ರೆ ನಿಮಗೇನಾದರೂ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಅದನ್ನು ಸ್ವಲ್ಪ ಈ ಪ್ರಶ್ನೆ ಕೇಳಬೇಕಾಗ್ತದೆ. ನಮ್ಮ ಜಿಲ್ಲೆ ರೈತರಿಗೆ ಯಾಕೆಷ್ಟು ದ್ವೇಷ ಮಾಡಕತ್ತೀರಿ ನೀವು? ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಹೆಚ್ಚುವರಿ ನೀರು ಕೊಡ್ರಿ. ಆದ್ರ ಇವತ್ತು ಅನಾವಶ್ಯಕವಾಗಿ ನೀರು ಪೂರ್ಣ ಮಾಡಿ ಇವತ್ತು ಆ ಕಡೆ ಕೊಡ್ತೀರಿ ನದಿ ಪಾತ್ರಕ್ಕೆ. ನಮ್ಮ ಜಿಲ್ಲೆಯ ರೈತರಿಗೆ ಯಾಕೆ ಏನು ನಿಮಗೆ ಅನ್ಯಾಯ ಮಾಡಿದ್ದಾರೆ? ಯಾಕೆ ನಮಗೆ ನೀರು ಕೊಡೋದಿಲ್ಲ? ಈ ಮೊನ್ನೆ ಹೋರಾಟ ಮಾಡಿ ನಾವು ಕಾಲುವೆ ನೀರು ಕೊಡ್ರಿ ಅಂತ ಹೇಳಿದೆವು. ಕೆರೆ ಭರ್ತಿ ಅಂತ ಕೇಳ್ತಾರ ಅವರು. ಬೆಳಿಗ್ಗೆ ನೀರು ಕೇಳಬೇಡ್ರಿ, ಕೆರೆಗಳಿಗೆ ನೀರು ಕೊಡೋ ಹೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನು ಕೂಡ ಇವತ್ತು ಸಮರ್ಪಕ ನೀರು ಕೊಟ್ಟಿಲ್ಲ. ಇವತ್ತು ಸಾಕಷ್ಟು ನೀರು ಇವತ್ತು ಬಂದದ ನಮ್ಮ ಡ್ಯಾಮಿಗೆ. ನಮಗೆ ಕೇವಲ 7 TMC ನೀರು ಕೊಡಕ್ಕೆ ಏನ್ರಿ ಇವರಿಗೆ ರೋಗ ಬಂದದ ಸರ್ಕಾರಕ್ಕೆ? ಈ ನೂತನವಾಗಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಮೊನ್ನಿನ ದಿವಸ ಆಲಮಟ್ಟಿ ಅಣೆಕಟ್ಟಕ್ಕೆ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ, ಎಷ್ಟು ಪ್ರಮಾಣ ನೀರು ಹೊರಗೆ ಬರ್ತಾ ಇದೆ, ಜಲಾಶಯದಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ ಅಂತಕ್ಕಂಥದ್ದು ಕೂಡ ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದಾರೆ. ಮತ್ತು ಇಷ್ಟಿದ್ರೂ ಕೂಡ ಅವಳಿ ಜಿಲ್ಲೆಯ ರೈತರಿಗೆ ಕೃಷಿ ನೀರು ಕೊಡಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕವಾಗಿ ನಮ್ಮ ಅವಳಿ ಜಿಲ್ಲೆಯ ರೈತರನ್ನ ಹಾಳು ಮಾಡಬೇಕು, ಇವ್ರು ಎಂದೂ ಉದ್ಧಾರ ಆಗಬಾರ್ದು, ನಾವು ನೀರು ಕೊಟ್ಟವಪ್ಪ ಅಂತಂದ್ರೆ ಇವರೆಲ್ಲ ಆರ್ಥಿಕವಾಗಿ ಸಬಲರಾಗ್ತಾರೆ, ನಮ್ಗೆ ಉಳುಗಾಲಿಲ್ಲ ಅಂತಕ್ಕಂಥ ಒಂದು ಕೆಟ್ಟ ಬುದ್ಧಿ ಇವ್ರ ಹತ್ರ ಸೇರಿದ್ರು. ಅದೇ ಇವತ್ತಕ್ಕೆ ನಾರಾಯಣಪುರ ಬೆಲ್ಟದಲ್ಲಿ ಏನದವ ಆ ಕಡೆ ಶಾಸಕರು
ಆ ಕಡೆ ಮಂತ್ರಿಯವರು ಕೈಯಾಗಿ ಬಡಿ ಹಿಡ್ಕೊಂಡ್ ಬರ್ತಾರ. ಅವರು 1,100 ಗಾಡಿ ತಗೊಂಡಿಲ್ಲ ಆ ಮಟ್ಟಿಗೆ ICC ಕಮಿಟೀಸ್ ಸಭೆ ಸಂದರ್ಭದಲ್ಲಿ. ಈ ಒತ್ತಡ ಮಾಡಿ ಅವರು ಸರ್ಕಾರ ಪತ್ರ ಬರೆದ್ರೆ ಎಲ್ಲ ಶಾಸಕರು ನಮಗೆ ನೀರು ಕೊಡ್ರತ್ತೇಳಿ. ಇವತ್ತು ಅವ್ರಿಗೆ ಹೆದರಿ ಇವತ್ತ ನೀರನ್ನು ಕೊಟ್ಟ. ಅದೇ ನಮ್ಮ ಜಿಲ್ಲೆ ಇರ್ತಕ್ಕಂಥ 8 ಜನ ಶಾಸಕರ ಪೈಕಿ ಒಬ್ಬ ಸಚಿವ, ಒಬ್ಬ ಸಂಸದ ಏನ್ ಯಾವ ಮಕ್ಕಳಿಗೆ ನಿದ್ದೆ ಮಾಡಕತ್ತಾರೆ ಇವರು? ನಮ್ಮ ಜಿಲ್ಲೆಯ ರೈತರ ಬಗ್ಗೆ ಇವ್ರಿಗೆ ಹೆಸರಿಲ್ಲ, ಸ್ವಲ್ಪನೂ ಕೂಡ ಕನಿಕರ ಇಲ್ಲ ಇವರಿಗೆ. ಮತ್ತೆ ಹಾಗಾದ್ರೆ ನಿಮ್ಮ ಮತ ಯಾಕೆ ಆರಿಸಿ ಕಳಿಸಿ ಉದ್ದೇಶ ಏನು? ಯಾವುದು ಎದಕ್ಕೋಸ್ಕರ ನಿಮಗೆ ಅಧಿಕಾರ ಕೊಡಬೇಕು ಜನತೆ? ರೈತರು ಸ್ವಲ್ಪನೂ ಕನಿಸಿತ್ತು ಕಾಳಜಿ ಇಲ್ಲ, ಮಾನ ಮರ್ಯಾದಿಲ್ಲ ನಿಮ್ಮ ಹತ್ರ. ಅವರೆಲ್ಲ ಪತ್ರ ಕಳಿಸಿ ಸರ್ಕಾರ ಮೇಲೆ ಒತ್ತಡ ತರ್ತಾರ ಅಂದಾಗ ನೀವ್ಯಾವ ಮಕ್ಕಳಿಗೆ ನಿದ್ದೆ ಮಾಡಕತ್ತೀರಿ? ನಮ್ಮ ರೈತರು ಬೇಡ ನಿಮಗ? ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಲಿಕ್ಕೆ ಅಷ್ಟೇ ಬೇಕಾ ರೈತರು? ಭೀಕರ ಬರಗಾಲದ ಮಳೆಗೆ ತತ್ತರಿಸಿದ್ದಾರೆ ರೈತರು. ಕಳೆದ ವರ್ಷ ಅಲ್ಲಿ ಮಳೆ ವಿಪರೀತದಿಂದಾಗಿ ಬಿತ್ತಿದ ಬೆಳೆ ಎಲ್ಲ ಹಾಳಾಗೋಯ್ತು, ನೀರಲ್ಲಿ ಕೊಳ್ತು. ಅದೊಂದು ರೀತಿ ಸಂಕಷ್ಟ ಎದುರಿಸಿದ್ರು ರೈತರು. ಈ ಬಾರಿ ಆದರೂ ಕೂಡ ಸಮರ್ಪಕ ಮಳೆ ಆಗ್ತದೆ ತಿಳ್ಕೊಂಡ್ರೆ ಆಶಾಭಾವನೆ ಇದ್ದಂತ ರೈತರಿಗೆ ಇವತ್ತು ಬರಸಿಡಲು ಬಡ್ದಂತಾಯ್ತು. ಏನೋ ಜೂನ್ ಪ್ರಾರಂಭದಲ್ಲಿ ಅಲ್ಪ ಸ್ವಲ್ಪ ಮಳೆ ಆಯ್ತು, ಅದನ್ನೇ ನಂಬಿಕೊಂಡು ರೈತರು ಮುಂದಾದರೂ ಮಳೆ ಆದಿತ್ತಂತಕ ಅನ್ನೋ ಭಾವನೆಯಿಂದ ಬಿತ್ತನೆ ಮಾಡಿದರು. ನಂತರದಲ್ಲಿ ಸಂಪೂರ್ಣ ಮಳೆ ಕೈ ಕೊಡ್ತು. ಈಗ ಬಿತ್ತಿದಂತ ಬೆಳೆ ಎಲ್ಲ ಕಮ್ಮಿ ಹೋಗ್ಯಾವ. ನಮ್ಮಲ್ಲಿ ಮಳೆ ಇಲ್ದಿದ್ರು ಕೂಡ ಮಹಾರಾಷ್ಟ್ರದಲ್ಲಿ ಮಳೆ ಆಗೋದ್ರಿಂದ ಸಾಕಷ್ಟು ನೀರು ಬಂತು ನಮ್ಮ ಡ್ಯಾಮಿಗೆ, ತುಂಬೇದೆ. ಮತ್ತೆ ಈ ನೀರು ಬಿಡ್ಲಿಕ್ಕೆ ಏನ್ರಿ ಏನ್ ನಮ್ಗೆ ಆಗ್ಯದ? ಏನ್ ತೊಂದರೆ ಆಗ್ಯದ? ಏನ್ ಆಂಧ್ರ ತೆಲಂಗಾಣ ನೀರು ಮಾರ್ಕೊಳಕತ್ತೀರಿ? ಹೆಂಗು ಇನ್ನ ನಿಮ್ಗೆ ಎಷ್ಟು ದುಡ್ಡಾದ್ರು ಸಾಲವಲ್ದ ನಿಮ್ಗೆ? ಯಾಕೆ ಈ ರೀತಿ ನೀವು ರೈತರಿಗೆ ಅನ್ಯಾಯ ಮಾಡ್ಲಕತ್ತೀರಿ? ನಿಮ್ಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಕೂಡಲೇ ಜಿಲ್ಲೆಯ ಎಲ್ಲ ಶಾಸಕರು ಒತ್ತಡ ತರಬೇಕು ಸರ್ಕಾರದ ಮೇಲೆ. ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ಒತ್ತಡ ತಂದು ಕೂಡಲೇ ನಮ್ಮ ಎಲ್ಲ ಬೆಳೆಗಳಿಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ತಕ್ಷಣದಿಂದ ನೀರು ಬಿಡೋದಾಗಬೇಕು. ಸುಮ್ಮನೆ ನೀವು ICC ಕಮಿಟಿ ಇಲ್ಲ ಅದಕ್ಕೆ ಹತ್ತಿಕೊಂಡು ನಾವು ವಿಳಂಬ ಮಾಡ್ತೀವಿ, ಅದನ್ನು ನಾವೇನು ಕೇಳಂಗಿಲ್ಲ. ಹಿಂದೇನು ಕೂಡ ಇದೇ DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಿದ್ದಾಗ ICC ಕಮಿಟಿ ಇಲ್ಲದಾಗ ನೀರು ಬಿಡಿಸಂತ ಉದಾಹರಣೆ ಅದ. ಈ ಸತ್ ಅವರೇ ಮುಖ್ಯಮಂತ್ರಿ ಆದ್ರೆ ಯಾಕೆ ಬಿಡಕ್ಕಾಗಿಲ್ಲ? ಆ ಕಾರಣಕ್ಕಾಗಿ ಕೂಡಲೇ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರ ಒಂದು ಸಂಕಷ್ಟ, ಅವರ ನೋವು, ಅವರ ಪರಿಸ್ಥಿತಿ ನೋಡಿಕೊಂಡು ನೀವು ತಕ್ಷಣ ನೀರು ಬಿಡಬೇಕು. ಒಂದು ವೇಳೆ 2 ದಿನ ಗಡುವು ಕೊಡ್ತೇವೆ, 2 ದಿನಗಳ ನೀರು ಬಿಡದೇ ಇದ್ದರೆ ಜಿಲ್ಲಾಧಿಕಾರಿ, ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ರೈತ ಪರ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಗಂಭೀರ ಸ್ವರೂಪದ ಚಳುವಳಿ ಕೂಡ ನಾವು ಮಾಡಬೇಕಾದ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.